ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಏನಿವತ್ತು ಅಮೋರ್ ಯಾವುದೋ ಒಂದು ಬುಕ್ ಹಿಡ್ಕೊಂಡಿದ್ದಾನೆ ಅಂತ ಅನ್ಕೊಳ್ಬಹುದು. ಇದು ವಿರಾಟ್ ಅಂತೇಳಿ ನಮ್ಮ ಎಕ್ಸಾಮ್ IAS ಅಕಾಡೆಮಿಯವರ ಒಂದು ಅತ್ಯುತ್ತಮ ಕೊಡುಗೆ. KEA ಪರೀಕ್ಷೆಗೆ ಯಾರೆಲ್ಲ ತಯಾರಿ ಆಗ್ತಾ ಇದ್ರ, ಸೊ ನಿಮ್ಮೆಲ್ರಿಗೂ ಕೂಡ ಅತಿ ಮುಖ್ಯವಾಗಿ ಸಹಾಯಕವಾಗುವಂತ ಬುಕ್ ಇದು. ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ನಾನು ಯಾವುದೇ ಒಂದು ಪುಸ್ತಕವನ್ನ ವೈಯಕ್ತಿಕವಾಗಿ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ನಾನು ಅದನ್ನ ಸ್ವತಃ ಓದಿ ನನಗೆ ಅದು ಇಷ್ಟ ಆದ್ಮೇಲೆ ನಾನು ಅದನ್ನ ಸಜೆಸ್ಟ್ ಮಾಡುವಂಥದ್ದು. ಅಂಡ್ ಇದರಲ್ಲಿ ಯಾವುದೇ ಪ್ರತಿಫಲ ಅಪೇಕ್ಷೆ ಏನೂ ಇಲ್ಲ. ಕಾರಣ, ಒಂದು ಪರಿಶ್ರಮ ಪಟ್ಟವಂತ ತಂಡ ಅತ್ಯುತ್ತಮವಾಗಿ ಸಿದ್ಧಪಡಿಸಿದಂತ ಒಂದು ಪುಸ್ತಕವನ್ನ ಒಂದಿಷ್ಟು ಜನರಿಗೆ ಸಹಾಯಕವಾಗ್ಲಿ ಅನ್ನೋ ರೀತಿಯಲ್ಲಿ ಇದರ ಮಾಹಿತಿನ ಹಂಚ್ಕೊಳ್ತೀನಿ. ಅಂಡ್ ಇತ್ತೀಚೆಗೆ ಯಾರೆಲ್ಲ KEA ವತಿಯಿಂದ ನಡೆದಂತ FDA ಪರೀಕ್ಷೆ ಬರೆದಿದ್ರ, ನಿಮ್ಗೆ ಗೊತ್ತಿದೆ KEA ಪರೀಕ್ಷೆಯಲ್ಲಿ SD FD ಯಾವುದೇ ಎಕ್ಸಾಮ್ ಆದ್ರೂ ಕೂಡ ಗ್ರೂಪ್ C ಸಿಲೆಬಸ್ ಅಲ್ಲಿ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಪೇಪರ್ 1 GK ಇದ್ರೆ ಪೇಪರ್ 2 ನಿಮ್ಗೆ ಗೊತ್ತಿದೆ ಕಂಪ್ಯೂಟರ್, ಇಂಗ್ಲಿಷು ಮತ್ತು ಕನ್ನಡ ಗ್ರಾಮರ್ ರಿಲೇಟೆಡ್ ಇರುತ್ತೆ. ಸೊ ಅದರಲ್ಲಿ ತುಂಬಾ ಜನಕ್ಕೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಂತವ್ರಿಗೆ, ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಕಂಪ್ಯೂಟರ್ ಪ್ರಶ್ನೆಗಳನ್ನ ಸುಲಭವಾಗಿ ಬಿಡಿಸ್ಬಿಡ್ತೀರಾ, ಇಂಗ್ಲಿಷ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಬಟ್ ಕನ್ನಡ ಅಂತ ಬಂದಾಗ ಒಂದಿಷ್ಟು ಜನರಿಗೆ ಕಷ್ಟ ಆಗುತ್ತೆ. ಸೊ ಅಂತವ್ರಿಗೆ ಈ ಬುಕ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಸುಮಾರು 2019ರಿಂದ ಹಿಡಿದು 25ರವರೆಗೆ ಯಾವ್ದಾವ್ದೆಲ್ಲ KEA ಇಂದ ಪರೀಕ್ಷೆ ಆಗಿದೆ, ಅಲ್ಲಿ SDA ಇಂದ ಹಿಡಿದು ಅಪ್ ಟು ಇಲ್ಲಿನ ಯಾವ್ಯಾವ ಎಕ್ಸಾಮ್ VAO ಎಲ್ಲ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಗಳು, ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನ ವಿವರಣಾತ್ಮಕವಾಗಿ ಕೊಟ್ಟಿದ್ದಾರೆ. ಸೊ ಯಾರಿಗೆ ಇದು ಉಪಯುಕ್ತ ಅನ್ಸುತ್ತೆ ಅಂತವ್ರು ದಯವಿಟ್ಟು ಇದನ್ನ ತೆಗೆದುಕೊಂಡು ಓದಿ. ಯಾಕೆ ಅಂತಂದ್ರೆ ಇದು ತುಂಬಾ ಅತ್ಯುತ್ತಮವಾದಂತ ಕಂಟೆಂಟ್ ಹೊಂದಿದೆ. ಸುಮ್ನೆ ನಾನು ಯಾವುದನ್ನ ಕೂಡ ಸಜೆಸ್ಟ್ ಮಾಡಲ್ಲ. ಪರ್ಸನಲಿ ನಾನು ಇದನ್ನ ಓದಿದ್ಮೇಲೆ ನನಗನ್ಸಿದಂಥದ್ದು, ಕನ್ನಡ ಒಂದು ಗ್ರಾಮರ್ ಅಲ್ಲಿ ಅಂಡ್ ಕನ್ನಡದ ಒಂದು ಸಾಮಾನ್ಯ ಕನ್ನಡ ಪೇಪರ್ ಅಲ್ಲಿ ಯಾರು ಸ್ವಲ್ಪ ವೀಕ್ ಇರ್ತಾರೆ ಅಂದ್ರೆ ಸ್ಕೋರ್ ಮಾಡೋದು ಕಷ್ಟ ಅನಿಸ್ತಿದೆ ಅಂತವ್ರಿಗೆ ಖಂಡಿತವಾಗಿಯೂ ಇದು ಅತ್ಯುತ್ತಮವಾದಂತ ಒಂದು ಆಯ್ಕೆ ಅಂತ ನಾನು ಹೇಳ್ತೀನಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ, ನೀವೇನ್ ಮಾಡ್ತೀರಾ, ಇತ್ತೀಚೆಗೆ ಈಗ ಪರೀಕ್ಷೆ ಯಾವಾಗ ಗ್ರೂಪ್ C ಸಿಲೆಬಸ್ ಆಯ್ತು ಕಮ್ಯುನಿಕೇಶನ್ ಪೇಪರ್ದು, ತುಂಬಾ ಜನಕ್ಕೆ ಎಲ್ಲಿ ಅಂತಂದ್ರೆ ಪೇಪರ್ 1 GK ಎಲ್ಲರೂ ಸ್ಕೋರ್ ಮಾಡ್ತಾರೆ. ಬಟ್ ಪೇಪರ್ 2 ಅಲ್ಲಿ ತುಂಬಾ ಜನಕ್ಕೆ ಕಷ್ಟ ಆಗ್ಬಿಡುತ್ತೆ. ಈಗ ಕಂಪ್ಯೂಟರ್ ಮತ್ತೆ ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್ ಇರೋದ್ರಿಂದ. ಸೊ ಅಲ್ಲಿ ನೀವು ಇಂಗ್ಲಿಷ್ ಗ್ರಾಮರ್ಗೆ ತುಂಬಾ ಪುಸ್ತಕಗಳನ್ನ ಈಗಾಗಲೇ ಸಜೆಸ್ಟ್ ಮಾಡಿದ್ದೀನಿ. ಕನ್ನಡ ನಿಮ್ಗೆ ಕಂಪ್ಯೂಟರ್ ರಿಲೇಟೆಡ್ ಕೂಡ ಹೇಳಿದ್ದೀನಿ. ಬಟ್ ಕನ್ನಡಕ್ಕೆ ಇದು ನಮ್ಮ ಎಕ್ಸಾಮ್ IAS ಅಕಾಡೆಮಿಯವರ ಒಂದು ವಿರಾಟ್ ಏನಿದೆ KEA ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ, ಇದು ತುಂಬಾ ಒಳ್ಳೆಯ ಆಯ್ಕೆ. ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ಪುಸ್ತಕಗಳ ವಿಚಾರಕ್ಕೆ ಬಂದಾಗ ಕೆಲವರು ಸಾಧಕರು ಹೇಳುವಂತ ಮಾತು, ಯಾವತ್ತೂ ಕೂಡ ಬೆಲೆಯನ್ನು ನೋಡದಂತೆ ಖರೀದಿಸ್ಬೇಕಂತೆ. ಈ ಪುಸ್ತಕ ಕೂಡ ನಿಮ್ಗೆ ಏನಷ್ಟೊಂದು ಹೊರೆ ಅನ್ಸಲ್ಲ, ಯಾಕಂದ್ರೆ ಕನ್ನಡ ಇದು ಅತ್ಯಂತ ಕಡಿಮೆ ಬೆಲೆಗೆ ನಿಮ್ಗೆ ಸಿಗುತ್ತೆ. ಹಾಗಾಗಿ ಯಾರಿಗೆ ಈ ಪುಸ್ತಕ ಬೇಕು ಅನ್ನೋ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದೀನಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಕಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ, ಅವರಿಗೆ ಸಂಪರ್ಕಿಸಿ ನಿಮಗೆ ಹೋಮ್ ಡೆಲಿವರಿ ಕೊಡ್ತಾರೆ. ಅಂಡ್ ಈ ಪುಸ್ತಕದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಯಾವ ರೀತಿಯಾದಂಥ ಗ್ರಾಮರ್ ಪ್ರಶ್ನೆಗಳು ಇದೆ ಏನು ಅನ್ನುವಂಥದ್ದೆಲ್ಲವೂ ಕೂಡ ಸಂಪೂರ್ಣವಾಗಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ನೋಡ್ಬೋದು. ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಯ ಒಂದು ಬಹು ಆಯ್ಕೆಗೆ ಅಲ್ಲಿ ವಿವರಣಾತ್ಮಕವಾಗಿ ಕಂಪ್ಲೀಟ್ ಆದಂತ ಒಂದು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಪುಸ್ತಕವನ್ನ ಸಿದ್ಧಪಡಿಸಿರುವಂತವ್ರು ಕೂಡ ತುಂಬಾ ಟ್ಯಾಲೆಂಟೆಡ್ ಎಲ್ಲ ಟೀಮ್ ವರ್ಕ್ ಮಾಡಿ ರೆಡಿ ಮಾಡಿರುವಂಥದ್ದು. ಅಂಡ್ ಯಾರಿಗೆ ಆಸಕ್ತಿ ಇದೆ, ಬೇಕು ಅನ್ಸುತ್ತೆ ಅಂಡ್ ಉಪಯುಕ್ತವಾಗುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ ಅಂತವರು ಖಂಡಿತವಾಗಿ ಖರೀದಿ ಮಾಡಿ. ಯಾಕೆ ಅಂತಂದ್ರೆ ಅಪ್ಕಮಿಂಗ್ ನಿಮ್ಗೆ ಗೊತ್ತಿದೆ VAO ರೆಕ್ರೂಟ್ಮೆಂಟ್ ಇದೆ, ಇನ್ನು ನಾನ್ HK ಇದು HK ಆಯ್ತು ಮೊನ್ನೆ, ಈಗ ನಾನ್ HK FDA ST ಬೇರೆ ಬೇರೆ ಎಕ್ಸಾಮ್ಸ್ಗಳಿದೆ. ಸೊ ಎಲ್ಲ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ, ನೋಟಿಫಿಕೇಶನ್ ಆಗೋವರೆಗೂ ಕೆಲವರು ಕಾಯ್ತೀವಿ ಆಮೇಲೆ ಓದ್ತೀವಿ ಅನ್ನೋಂಥ ಮನಸ್ಥಿತಿ ಇರುತ್ತೆ. ಸೊ ದಯವಿಟ್ಟು ನಾನು ಹೇಳೋದಿಷ್ಟೇ, ನೋಟಿಫಿಕೇಶನ್ ಯಾವಾಗಾದ್ರೂ ಮಾಡಲಿ, ನೀವು ಹೆಂಗೆ ಯುದ್ಧಕ್ಕೆ ಸಿದ್ಧರಾಗಿರ್ತಾರೋ ಸೈನಿಕರು, ಹಂಗೆ ನೀವು ಸಿದ್ಧವಾಗಿರಿ. ಆ ನೋಟಿಫಿಕೇಶನ್ ವಿಚಾರದಲ್ಲಿ ನಾನು ಅಫಿಷಿಯಲ್ ಆಗಿ ಒಂದು ಕ್ಲಾರಿಫಿಕೇಶನ್ ಮೊನ್ನೆ ಅಷ್ಟೇ ಕೊಟ್ಟೆ. 28ನೇ ತಾರೀಕು ಒಂದು ಕೋರ್ಟ್ ಕೇಸ್ ಇದೆ, ಅದು 56 ರಿಸರ್ವೇಶನ್ ಆಕ್ಟ್ ಜನವರಿ 28ಕ್ಕೆ. ಅದಾದ ಮೇಲೆ ಕೋರ್ಟ್ ಅಲ್ಲಿ ಈಗಾಗಲೇ ಸರ್ಕಾರ IA ಕೂಡ ಹಾಕೊಂಡಿದೆ. ಇನ್ ಕೇಸ್ ಕೋರ್ಟ್ ಆ ಮಧ್ಯಂತರ ಆದೇಶವನ್ನ ಮಾರ್ಪಡಿಸಿ ಅವಕಾಶ ಕೊಟ್ರೆ ಖಂಡಿತವಾಗಿ ನೋಟಿಫಿಕೇಶನ್ಸ್ಗಳಾಗುತ್ತೆ. ಪರೀಕ್ಷೆಗೆ ತಯಾರಿ ತುಂಬಾ ಇಂಪಾರ್ಟೆಂಟ್. ಅಂಡ್ ಈ ಪರೀಕ್ಷೆಯ ಒಂದು ಎಸ್ಪೆಷಲಿ KEA ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗುವಂತವ್ರಿಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಸಿಲೆಬಸ್ ಒಂದ್ ರೀತಿ ಹೆಂಗಿರುತ್ತೆ ಅಂದ್ರೆ ಕಾರ್ಡ್ ಇದ್ದಂಗೆ ಇರುತ್ತೆ. ಬಟ್ PYQ ಏನು ಅಂತಂದ್ರೆ ಅದಕ್ಕೆ ದಾರಿ ತೋರಿಸುವಂತ ಒಂದು ಮ್ಯಾಪ್ ಇದ್ದಂಗೆ. ಹೆಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ಎಷ್ಟು ಬಿಡಿಸ್ತಿರೋ ಅಷ್ಟು ಪರೀಕ್ಷೆಗಳಿಗೆ ನಿಮ್ಮ ತಯಾರಿ ಈಸಿ ಆಗ್ತಾ ಹೋಗುತ್ತೆ. ಹಂಗಾಗಿ ಯಾರು ಕೂಡ ಅತ್ಯುತ್ತಮ ರಿಸೋರ್ಸಸ್ಗಳು, ಅತ್ಯುತ್ತಮ ಪುಸ್ತಕಗಳು ಸಿಕ್ಕಾಗ ನಿರ್ಲಕ್ಷ್ಯ ಮಾಡದೆ ಅವುಗಳನ್ನ ತೆಗೆದುಕೊಂಡು ಓದುವಂತ ಕೆಲಸ ಮಾಡಿ. ಯಾಕೆ ಅಂತಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ನಿಮ್ಗೆ ಸುಮಾರು ಬುಕ್ಸ್ಗಳು ಸಿಗುತ್ತೆ, ಸುಮಾರು ಜನರ ಆಥರ್ಸ್ಗಳದು. ಬಟ್ ಕೆಲವೊಂದು ಅತ್ಯುತ್ತಮವಾದಂತ ಸ್ಕೋರ್ ಮಾಡೋದಕ್ಕೆ
ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಇತ್ತೀಚೆಗೆ ನಡೆದ FDA ಪರೀಕ್ಷೆ ಗೊತ್ತಿದೆ ನಿಮಗೆ, KE ಅದು. ಸೊ ಅದರಲ್ಲಿ ಸುಮಾರು 22 ಪ್ರಶ್ನೆಗಳು ಈ ಒಂದು ವಿರಾಟ್ ಬುಕ್ ಇಂದ ಬಂದಿರುವಂಥದ್ದು. ಹಂಗಾಗಿ ಯಾರು ಸಾಮಾನ್ಯ ಕನ್ನಡದಲ್ಲಿ ಸ್ವಲ್ಪ ವೀಕ್ ಇದ್ರ ಕನ್ನಡ ಗ್ರಾಮರ್ ಅಂಥವ್ರಿಗೆ ಇದು ಖಂಡಿತವಾಗಿಯೂ ತುಂಬಾ ಸಹಾಯಕವಾಗುತ್ತೆ. ಅಂಡ್ ಈ ಒಂದು ವಿಚಾರದಲ್ಲಿ ನೀವು ಅಮರ್ನ ಟ್ರಸ್ಟ್ ಮಾಡಿ. ನಾನು ಯಾವುದೇ ಒಂದು ಬುಕ್ಕು ಏನೇ ಒಂದು ವಿಷಯವನ್ನ ನಿಮ್ಗೆ ತಲುಪಿಸ್ತೀನಿ ಅಂತಂದ್ರೆ ಅದನ್ನ ತುಂಬಾ ಹಲವಾರು ರೀತಿಯಲ್ಲಿ ಯೋಚನೆ ಮಾಡಿರ್ತೀನಿ. ಒಂದು ವಿಡಿಯೋ ಮಾಡೋಕ್ಕಿಂತ ಮುಂಚೆ 2 ರೀತಿ, ಒಂದು ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಯಾವ ರೀತಿ ತೆಗೆದುಕೊಳ್ತಾರೆ ಆಸ್ಪಿರೆಂಟ್ಸು, ಇದರಿಂದ ಎಷ್ಟು ಅವರಿಗೆ ಅನುಕೂಲ ಆಗುತ್ತೆ ಅನ್ನೋದೆಲ್ಲ ಯೋಚಿಸಾದ ಮೇಲೆ ನಿಮ್ಗೆ ಮಾಹಿತಿ ಕೊಡುವಂಥದ್ದು. ಹಾಗಾಗಿ ಇದಕ್ಕೆ ನಾನೇ ಜವಾಬ್ದಾರಾಗಿರುತ್ತೆ. ನಾನು ಏನೇ ನನ್ನ ವಿಡಿಯೋಗಳಲ್ಲಾಗಿರ್ಬೋದು, ಕಮ್ಯುನಿಟಿ ಪೋಸ್ಟ್, ಟೆಲಿಗ್ರಾಮಲ್ಲಿ ಏನೇ ವಿಷಯಗಳು ಹಂಚ್ಕೊಂಡ್ರು ಕೂಡ ಅದಕ್ಕೆ ಸ್ವತಃ ನಾನೇ ಜವಾಬ್ದಾರಾಗಿರ್ತೀನಿ. ಅಂಡ್ ಯಾರಿಗೆ ಇದ್ರ ಅವಶ್ಯಕತೆ ಇದೆ ಖಂಡಿತವಾಗಿ ತೆಗೆದುಕೊಳ್ಳಿ. ನಾನು ಇನ್ನೊಂದು ಪ್ರತಿ ಬಾರಿ ಕೂಡ ವಿಡಿಯೋದ ಕೊನೆಯಲ್ಲಿ ಒಂದು ಮಾತಾಡ್ತಾ ಇರ್ತೀನಿ, ಯಾರಿಗಾದ್ರೂ ತುಂಬಾ ಅವಶ್ಯಕತೆ ಇದೆ ಆದ್ರೂ ನನಗೆ ಹಣ ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ ಅಂದವ್ರಿಗೆ ನಾನು ಸಹಾಯ ಮಾಡ್ತೀನಿ. ಬಟ್ ಏನಾಗ್ಬಿಡುತ್ತೆ ಸಮಟೈಮ್ಸ್ ಅಂತಂದ್ರೆ, ತುಂಬಾ ಜನ ಹೆಲ್ಪ್ ಕೇಳ್ತಾರೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಮಾತ್ರ ಮಾಡೋಕ್ಕಾಗತ್ತೆ. ಯಾಕಂದ್ರೆ ನಾನೊಬ್ಬ ಆಸ್ಪಿರೆಂಟ್ ಆಗಿ ನನ್ನ ಕೈಲಿ ಎಷ್ಟಾಗುತ್ತೋ ತಕ್ಕ ಮಟ್ಟಿಗೆ ಸಹಾಯ ಮಾಡ್ತೀನಿ. ಹೆಚ್ಚಿನ ಸಹಾಯವನ್ನ ನಾನು ಮಾಡ್ಬೋದು, ಸದ್ಯದ ಪರಿಸ್ಥಿತಿಯಲ್ಲಿ ನನಗೂ ಕೂಡ ಅದು ಕಷ್ಟ ಅನ್ಸುತ್ತೆ. ಹಂಗಾಗಿ ಈ ಮಾತನ್ನು ಹೇಳ್ತಾ ಇದೀನಿ. ಯಾರಿಗಾದ್ರೂ ಆ ರೀತಿ ನನ್ನಿಂದ ಬೇಜಾರಾಗಿದ್ರೆ, ಕೆಲವೊಂದು ಟೈಮಲ್ಲಿ ನಾನು ಮೆಸೇಜಸ್ಗಳು ಕೂಡ ಮಾಡಿದಾಗ ರಿಪ್ಲೈ ಮಾಡಕ್ ಆಗಿರಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಧನ್ಯವಾದಗಳು.